ಹಾಯ್ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಮೆಂತ್ಯ ದೋಸೆ ಹಾಗೆ ಅದಕ್ಕೆ ಕಾಂಬಿನೇಷನ್ ಆಗಿ ಈರುಳ್ಳಿ ಮತ್ತೆ ಟೊಮೊಟೊ ಚಟ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಅದು ಸಹ ತುಂಬಾನೇ ಸಿಂಪಲ್ ಆಗಿ ನಾವು ಮಾಡ್ಕೋಬಹುದು. ಬನ್ನಿ ಈಗ ಅದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡಿ, ಮೊದಲಿಗೆ 1 ಗ್ಲಾಸ್ ಆಗೋಷ್ಟು ಸೊಸೈಟಿ ರೈಸ್‌ನ ತಗೊಳ್ತಾ ಇದ್ದೀನಿ. ಹಾಗೆ 1 ಗ್ಲಾಸು ಇಡ್ಲಿ ರೈಸು ಗುಂಡಕ್ಕಿ ಬರುತ್ತಲ್ಲ ಅದು. ಹಾಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆ. ಹಾಗೆ ಒಂದು ಕಾಲು ಗ್ಲಾಸ್ ಆಗೋಷ್ಟು ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಮೆಂತ್ಯ ಹೆಚ್ಚಿಗೆ ಹಾಕೋದ್ರಿಂದ ಮೆಂತ್ಯ ದೋಸೆ ಅಂತ ಹೇಳ್ತಾರೆ. ಹಾಗಂತ ಕಹಿ ಅಂತ ಏನಿರಲ್ಲ. ತುಂಬಾ ರುಚಿಯಾಗಿರುತ್ತೆ. ಹಾಗೆ 1 ಸ್ಪೂನ್ ಆಗೋಷ್ಟು ಮೆಣಸು, 1 ಸ್ಪೂನ್ ಆಗೋಷ್ಟು ಜೀರಿಗೆ. ಇಷ್ಟನ್ನು ಹಾಕೊಂಡು ನೀಟಾಗಿ ಒಂದು 5-6 ಸಲ ತೊಳೆದು ನೆನಿಟ್ಕೋಬೇಕಾಗತ್ತೆ. ಕಮ್ಮಿ ಅಂದ್ರೂ 5ರಿಂದ 6 ಅವರ್ ಇದನ್ನ ನೆನೆಸ್ಕೋಬೇಕಾಗತ್ತೆ. ಇದು ಶುಗರ್ ಪೇಷಂಟ್‌ಗಳಿಗೆ ಆರಾಮಾಗಿ ಕೊಡ್ಬೋದು. ದೋಸೆನ ಅವ್ರು ಇಷ್ಟಪಟ್ಟು ತಿನ್ಬೋದು. ನೋಡಿ, ಈಗ ಚೆನ್ನಾಗಿ ನೆಂದಿದೆ. ಒಂದು 6 ಅವರು ಚೆನ್ನಾಗಿ ನೆಂದಿದೆ ಇದು. ಇದನ್ನ ರುಬ್ಕೊಂಡು ಬರೋಣ. ಎಷ್ಟಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೋಬೇಕಾಗತ್ತೆ. ನೋಡಿ, ಎಲ್ಲೂ ಈ ರೀತಿ ನುಣ್ಣಗೆ ರುಬ್ಕೊಂಡ್ ಬಂದಿದ್ದೀನಿ. ಇದನ್ನ ಒಂದ್ಸಲ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮೆಂತೆ ಹೆಚ್ಚಿಗೆ ಹಾಕಿರೋದ್ರಿಂದ ಸ್ವಲ್ಪ ಥಿಕ್ನೆಸ್ ಅನ್ನೋದು ಹೆಚ್ಚಿಗೆ ಇರುತ್ತೆ ಇದು. ಸ್ವಲ್ಪ ಬಂಕ ಬಂಕ ಅಂತ ಅನ್ಸುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ನಿಮ್ಗೆ ನೀರಿನ ಅವಶ್ಯಕತೆ ಇದ್ರೆ ಈಗಲೇ ಸ್ವಲ್ಪ ನೀರನ್ನ ಹಾಕೊಂಡು ನೀಟಾಗಿ ಕಲಸಿಟ್ಕೊಳ್ಳೋಣ. ನನಗೆ ಇಲ್ಲಿ ನೀರಿನ ಅವಶ್ಯಕತೆ ಇದೆ. ಹಾಗಾಗಿ ನಾನು ಅಕ್ಕಿ ನೆನೆಸಿದ್ನಲ್ಲ ಅದೇ ನೀರನ್ನೇ ಬಳಸ್ಕೊಳ್ತಾ ಇದ್ದೀನಿ. ತುಂಬಾ ತಿಕ್ಕಾಗಿರುತ್ತೆ. ಸ್ವಲ್ಪ ಹೇಗಿರುತ್ತೆ ಬಂಕ ಬಂಕ ಇರುತ್ತೆ. ಮೆಂತ್ಯ ಹಾಕಿದೀವಲ್ಲ ಹಾಗಾಗಿ. ನೋಡಿ, ಈಗ ಇನ್ನೊಂಚೂರು ನೀರು ಹಾಕೊಂಡು ನೀಟಾಗಿ ಇನ್ನೊಂದ್ಸಲ ಕಲಿಸ್ಬಿಟ್ಟು ಇದನ್ನ ಮುಚ್ಚಿಟ್ಬಿಡೋಣ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದನ್ನ ತೆಗೆದು ನೋಡೋಣ. ನೋಡಿ, ಇದು ಮಾರ್ನಿಂಗು ಚೆನ್ನಾಗಿ ಉಬ್ಬಿ ಬಂದಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಮತ್ತೆ ಇಲ್ಲಿ ನೀರಿನ ಅವಶ್ಯಕತೆ ಬಿದ್ದರೆ ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಹಿಟ್ಟು ತುಂಬಾ ಗಟ್ಟಿ ಅನ್ನಿಸ್ತಾ ಇದೆ ನನಗೆ. ನಾನು ಇಲ್ಲಿ ಒಂದು ಸ್ವಲ್ಪ ನೀರನ್ನ ಬಳಸ್ಕೊಳ್ತೀನಿ. ನಿಮ್ಗೆ ದೋಸೆ ಮಾಡಕ್ಕೆ ಎಷ್ಟು ಹದ ಬೇಕಾಗುತ್ತೋ ನೋಡ್ಕೊಂಡು ಕೆಲವರು ಈ ರೀತಿ ಗಟ್ಟಿಗಿರೋ ಹಿಟ್ಟನ್ನೇ ತಗೊಂಡು ದೋಸೆ ಮಾಡ್ತಾರೆ. ನನಗೆ ಇಲ್ಲಿ ನೀರಿನ ಅವಶ್ಯಕತೆ ಬೇಕು ಅಂತ ಅನಿಸ್ತು. ಹಾಗಾಗಿ ನಾನು ಇನ್ನೂ ಒಂದು ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ. ಸ್ವಲ್ಪ ನೋಡ್ಕೊಂಡು ದೋಸೆ ಅದಕ್ಕೆ ನಾವು ಕಲ್ಸ್ಕೋಬೇಕಾಗತ್ತೆ. ನೋಡಿ, ಎಷ್ಟು ತಿಕ್ಕಾಗಿದೆ ಅಲ್ವಾ? ಇಷ್ಟು ತಿಕ್ಕಾಗಿದ್ರೆ ದೋಸೆ ಬರಲ್ಲ. ಹಾಗಾಗಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಶುಗರ್ ಪೇಷಂಟ್‌ಗಳಿಗೆ ನಾರ್ಮಲ್ ದೋಸೆ ಕೊಡೋದಕ್ಕಿಂತ ಈ ರೀತಿ ಮೆಂತ್ಯ ಹಾಕಿರುವಂಥ ದೋಸೆ ಕೊಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ, ಹಾಗೆ ಟೇಸ್ಟಿಯಾಗೂ ಇರುತ್ತೆ. ನೋಡಿ, ಈಗ ಹಿಟ್ಟು ಕಲಸ್ಕೊಂಡಿದ್ದೀನಿ. ಇದನ್ನ ಸೈಡ್ ಇಟ್ಕೊಂಡು ಈಗ ನಾವು ಇದಕ್ಕೆ ಚಟ್ನಿ ಮಾಡ್ಕೊಳ್ಳೋಣ. ನೋಡಿ, ಚಟ್ನಿಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಸಕ್ಕರೆ, ಸ್ವಲ್ಪ ಹುಣಸೆಹಣ್ಣು, ಖಾರಕ್ಕೆ ತಕ್ಕಷ್ಟು ಒಣಮೆಣಸಿನಕಾಯಿ, ಸ್ವಲ್ಪ ಉಪ್ಪು, ಹಾಗೆ ಒಂದು 10 ಪೈ ಬೆಳ್ಳುಳ್ಳಿ, 2 ಟೊಮೊಟೊ, 2 ಈರುಳ್ಳಿ. ಇದು ಹಸಿ ಚಟ್ನಿನೇ ನಾನು ಯೂಸ್ ಮಾಡ್ಕೊಳ್ತೀನಿ. ಕೆಲವ್ರಿಗೆ ಇಷ್ಟ ಆಗಲ್ಲ ಹಸಿ ಸ್ಮೆಲ್ ಇದ್ರೆ. ಸೊ ಹಾಗಾಗಿ ಇದನ್ನ ನುಣ್ಣಗೆ ರುಬ್ಬಿಟ್ಟು ನೀವು ಬೇಕಾದ್ರೆ ಒಗ್ಗರಣೆಲಿ ಇದನ್ನ ಕುದಿಸ್ಕೋಬಹುದು. ತುಂಬಾ ಸಿಂಪಲ್ ಆಗಿ ಆಗುತ್ತೆ ಚಟ್ನಿ. ಬಟ್ ಈ ಮೆಂತ್ಯ ದೋಸೆಗೆ ಈ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಇಷ್ಟ ಬಂದಿದ್ದು ನೀವು ಚಟ್ನಿ ಮಾಡ್ಕೋಬಹುದು. ಬಟ್ ನಾನು ಮೆಂತ್ಯ ದೋಸೆ ಮಾಡುವಾಗ ಇದೇ ಚಟ್ನಿನೇ ಮಾಡೋದು. ತುಂಬಾನೇ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ರುಬ್ಕೊಂಡು ಈಗ ಇದಕ್ಕೆ ಒಗ್ಗರಣೆ ಕೊಟ್ಕೊಳ್ಳೋಣ. ನಾನಾದ್ರೆ ಜಸ್ಟ್ ಒಗ್ಗರಣೆ ಕೊಟ್ಕೊಂಡು ಸುಮ್ಮನೆ ಹಾಕ್ತೀನಿ. ಕೆಲವರಿಗೆ ಹಸಿ ಸ್ಮೆಲ್ ಇಷ್ಟ ಆಗಲ್ಲ. ಅಂಥವ್ರು ಏನು ಮಾಡ್ತೀರಾ, ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಕರಿಬೇವು ಎಲ್ಲ ಹಾಕ್ಕೊಂಡು ನಂತರ ನಾವು ರುಬ್ಬಿರೋಂಥ ಈ ಖಾರ ಏನಿದೆ, ಟೊಮೆಟೊ ಚಟ್ನಿ ಏನಿದೆ, ಇದನ್ನ ಹಾಕ್ಕೊಂಡು ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಆ ಹಸಿ ಸ್ಮೆಲ್ ಅನ್ನೋದು ಹೊರಟೋಗುತ್ತೆ. ಅದು ಕೂಡ ಟೇಸ್ಟ್ ತುಂಬಾನೇ ಚೆನ್ನಾಗಿರುತ್ತೆ. ಆ ಎಣ್ಣೆ ಎಲ್ಲ ಮೇಲೆ ತೇಲಿ ಬರ್ಬೇಕು. ಆ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ನಾವಿಲ್ಲಿ ಮೆಂತ್ಯ, ಈರುಳ್ಳಿ, ಟೊಮೊಟೊ ಎಲ್ಲ ಹಸಿದು ಬೆಳೆಸಿದೀವಲ್ಲ, ಹಾಗಾಗಿ ಹೆಲ್ದಿ ಆಗಿರುತ್ತೆ. ಹಾಗಾಗಿ ನೋಡಿ, ಈಗ ಇದು ಕರೆಕ್ಟಾಗಿ ಆಗಿದೆ ಚಟ್ನಿ. ಬನ್ನಿ ಈಗ ದೋಸೆ ಮಾಡ್ಕೊಳ್ಳೋಣ. ನೋಡಿ, ಹೆಂಚು ಕಾದಿದೆ. ಈಗ ಇದಕ್ಕೆ ಒಂದು ಈರುಳ್ಳಿನ ಚೆನ್ನಾಗಿ ಉಜ್ಜಿಕೊಂಡು ಈ ರೀತಿ ಈರುಳ್ಳಿ ಚೆನ್ನಾಗಿ ಸ್ಪ್ರೆಡ್ ಮಾಡೋದ್ರಿಂದ ದೋಸೆ ಅನ್ನೋದು ಒಂದೊಳ್ಳೆ ಟೇಸ್ಟ್ ಬರುತ್ತೆ. ಮತ್ತೆ ಅದೊಂದೊಂದು ಒಳ್ಳೆ ಘಮ ಬರುತ್ತೆ. ಈರುಳ್ಳಿ ನಾವು ಈ ರೀತಿ ಇದು ಮಾಡಿ ಸ್ಪ್ರೆಡ್ ಮಾಡಿ ಮಾಡೋದ್ರಿಂದ. ದೋಸೆನೂ ಅಷ್ಟೇ ತುಂಬಾ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ. ನಿಮ್ಗೆ ಮೆಂತ್ಯ ಹಾಕಿದೀವಿ ಅಂತ ಅನ್ಸಲ್ಲ. ಅಷ್ಟು ಟೇಸ್ಟಿಯಾಗಿರುತ್ತೆ ದೋಸೆ ಇದು. ತಂಪಾಗೂ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ.
ಇದಕ್ಕೆ ತುಪ್ಪ ಬಳಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಎಣ್ಣೆಗಿಂತ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಕ್ರಿಸ್ಪಿಯಾಗಿ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಮರೀದೆ ಒಂದು ಲೈಕ್ ಕೊಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ. ನಿಮ್ಗೆ ಇಷ್ಟ ಆದರೆ ಮಾತ್ರ ಒಂದು ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ. ನೋಡಿ ಈಗ ಈರುಳ್ಳಿ ಚಟ್ನಿ ಹಾಗೆ ಮೆಂತ್ಯ ದೋಸೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.